ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಮದ್ದೂರಿನಿಂದ 7 ಕಿಲೋಮೀಟರ್, ಮಂಡ್ಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಕ್ಕ ಅರಸೀಕೆರೆ ಕಾಲಭೈರವೇಶ್ವರ ಸನ್ನಿಧಿಗೆ. ಅಷ್ಟೇ ಅಲ್ಲದೆ ಇದು ಮಂಡ್ಯದ ಗಂಡು ಅಂಬರೀಷ್ ಅವರ ಊರು ಅಂತ ಕೂಡ ಹೇಳ್ಬೋದು. ಈ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಿಕ್ಕ ಅರಸೀಕೆರೆ ಎಂದರೆ ತಕ್ಷಣ ನೆನಪಾಗೋದೇ ಕಲಿಯುಗದ ದೈವ ಎಂದು ಪ್ರಖ್ಯಾತಿ ಪಡೆದಿರುವ ಬಸವ. ಶ್ರೀ ಕಾಲಭೈರವೇಶ್ವರ ದೇವಾಲಯದಲ್ಲಿರುವ ಬಸವನ ಪವಾಡಗಳು ತುಂಬ ಇದೆ. ಹೊರ ರಾಜ್ಯಗಳಿಂದ ಈ ದೇವಸ್ಥಾನಕ್ಕೆ ಭೇಟಿ ಕೊಡುವ ಜನರು ಎಲ್ಲ ಕಷ್ಟಗಳನ್ನು ಬಸವನ ಮುಂದೆ ಹೇಳ್ಕೊಂಡು ಪರಿಹಾರ ಪಡೆದಿರುವ ಉದಾಹರಣೆಗಳು ಕೂಡ ತುಂಬ ಇದೆ ಈ ಊರಿನಲ್ಲಿ. ಚಿಕ್ಕ ಅರಸೀಕೆರೆ ಬಸಪ್ಪ ಕಷ್ಟ ಅಂತ ಬರುವ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾನೆ ಅನ್ನೋ ನಂಬಿಕೆ ಕೂಡ ಇದೆ. ಅಷ್ಟೇ ಅಲ್ಲದೆ ಅಲ್ಲಿನ ಎಷ್ಟೋ ಪವಾಡಗಳು ಕೂಡ ಅದನ್ನು ಸಾರಿ ಹೇಳ್ತವೆ. ಅಂತಾರಾಜ್ಯಗಳಿಂದ ಕೂಡ ಜನಗಳು ಬರ್ತಾನೆ ಇರ್ತಾರೆ. ಕಲಿಯುಗದ ದೈವ ಈ ಊರಿನ ಬಸಪ್ಪ ಅಂತ ಕರಿಬೋದು. ಅಷ್ಟೇ ಅಲ್ಲದೆ ನ್ಯಾಯಾಧೀಶ ಬಸಪ್ಪ ಚಿಕ್ಕ ಅರಸೀಕೆರೆ ಕಾಲಭೈರವೇಶ್ವರ ದೇಗುಲದಲ್ಲಿರುವ ಬಸಪ್ಪನ ಬಗ್ಗೆ ಅನೇಕ ಕಥೆಗಳಿವೆ. ನ್ಯಾಯಾಧೀಶ ಅಂತ ಕರೆದ್ರೂ ತಪ್ಪಾಗಲಾರದು. ಅಲ್ಲಿ ತೋರಿಸಿದ ಬಸಪ್ಪ ತುಂಬ ಪವಾಡಗಳನ್ನೇ ಮಾಡಿದೆ. ಅದು ಸತ್ತ ನಂತರ ಈ ದೇವಸ್ಥಾನ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಅಲ್ಲಿ ತುಂಬ ಜನ ಕೂಡ ನಂಬಿಕೆ ಇಟ್ಟು ಈಗಲೂ ಕೂಡ ಅಲ್ಲಿ ಬರೋದಕ್ಕೆ ಒಂದು ವ್ಯವಸ್ಥೆ ಕೂಡ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಕಳ್ಳರು ಮೋಸಗಾರರಿಗೆ ಸಿಂಹ ಸ್ವಪ್ನವಾಗಿ ವಿವಿಧ ಗ್ರಾಮಗಳಲ್ಲಿ ದೇವಸ್ಥಾನದ ಜಮೀನುಗಳ ಒತ್ತುವರಿ ತೆರವುಗೊಳಿಸುವ ಮೂಲಕ ಸುತ್ತಮುತ್ತಲ ಗ್ರಾಮಗಳ ಹಾಗೂ ಜಿಲ್ಲೆಗಳ ಜನರಲ್ಲಿ ಅಪಾರ ದೈವಭಕ್ತಿಯನ್ನು ಉಂಟು ಮಾಡಿದೆ ಈ ಬಸವಪ್ಪ. ಅನೇಕ ನಾಸ್ತಿಕರನ್ನು ತನ್ನ ಮಹಿಮೆಯಿಂದ ಆಸ್ತಿಕರನ್ನಾಗಿಸಿದ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ಈ ದೇವಸ್ಥಾನದಲ್ಲಿ ಕಾಲಭೈರವೇಶ್ವರ ಪ್ರಧಾನ ದೇವತೆ ಆದರೆ ಬಸಪ್ಪ ಕೂಡ ಇಲ್ಲಿ ನ್ಯಾಯ ಕೊಡುವ ಒಂದು ದೇವರು ಅಂತಲೇ ಹೇಳ್ಬೋದು. ಇನ್ನು ಈ ಬಸಪ್ಪನ ನೋಡಲು ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ. ಅವರು ಅಂದ್ಕೊಂಡಿದ್ದನ್ನು ಕೇಳಿ ಬಸಪ್ಪನ ಕೊಂಬಿಗೆ ದುಡ್ಡನ್ನು ಕಟ್ಟಿ ಹೋಗ್ತಾರೆ. ಅದನ್ನು ಯಾರೂ ಕೂಡ ಮುಟ್ಟೋದಿಲ್ಲ. ಅಷ್ಟೇ ಅಲ್ಲದೆ ಬಸಪ್ಪನ ಅವರ ಮನೆಗಳಿಗೆ ಊರುಗಳಿಗೆ ಕರ್ಸ್ಕೊತಾನೆ ಇರ್ತಾರೆ. ಬಸಪ್ಪ ಎಲ್ಲ ಕಡೆ ಭೇಟಿ ಕೊಟ್ಟು ಕೂಡ ಅವರಿಗೆ ಆಶೀರ್ವಾದ ಕೂಡ ಮಾಡ್ತಾರೆ. ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಬಸಪ್ಪನ ಮೆರವಣಿಗೆ ಕೂಡ ನಡೆಯುತ್ತೆ. ಇಲ್ಲಿ ತುಂಬ ಜಾತ್ರಾ ಮಹೋತ್ಸವ ಎಲ್ಲವೂ ನಡೀತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಗ್ರಾಮ ನಿರ್ಮಾಣದ ಇತಿಹಾಸದ ಬಗ್ಗೆ ಹೇಳೋದಾದರೆ ಬಹುಕಾಲದ ಹಿಂದೆ ಚಿಕ್ಕ ಅರಸಿ ಮತ್ತು ದೊಡ್ಡ ಅರಸಿ ಎಂಬ ಇಬ್ಬರು ಅಕ್ಕ ತಂಗಿಯರಿದ್ದರು. ಅವರಿಬ್ಬರು 2 ಕೆರೆಗಳನ್ನು ಕಟ್ಟಿಸಿದರು. ನಂತರ ದಿನಗಳಲ್ಲಿ ಚಿಕ್ಕ ಅರಸಿ ಬಳಿ ನಿರ್ಮಾಣವಾದ ಗ್ರಾಮವನ್ನು ಚಿಕ್ಕ ಅರಸೀಕೆರೆ ಅಂತಲೂ, ದೊಡ್ಡ ಅರಸಿ ಬಳಿ ನಿರ್ಮಾಣವಾದ ಗ್ರಾಮವನ್ನು ದೊಡ್ಡ ಅರಸೀಕೆರೆ ಅಂತ ನಾಮಕರಣ ಮಾಡಲಾಯಿತು. ಚಿಕ್ಕ ಅರಸೀಕೆರೆಯಲ್ಲಿ ಶತಮಾನದ ಹಿಂದೆ ಉತ್ತವೊಂದು ಬೆಳೆದುಕೊಂಡಿತ್ತು. ದೊಡ್ಡ ಅರಸೀಕೆರೆಯಲ್ಲಿ ಬ್ರಾಹ್ಮಣರ ಕುಟುಂಬದ ಹಸು ಒಂದು ಮನೆಯಲ್ಲಿ ಹಾಲಿನ ಬದಲು ರಕ್ತವನ್ನು ನೀಡಿ ಚಿಕ್ಕ ಅರಸೀಕೆರೆ ಬಳಿಗೆ ಬಂದು ಉತ್ತದ ಬಳಿ ಹಾಲನ್ನು ಸುರಿಸುತ್ತಿತ್ತು ಎನ್ನಲಾಗಿದೆ. ಇದನ್ನು ಗಮನಿಸಿದ ಗ್ರಾಮಸ್ಥರು ಉತ್ತವನ್ನು ಅಗೆದು ನೋಡುವಷ್ಟರಲ್ಲಿ ಭೂಮಿಯೊಳಗೆ ಶ್ರೀ ಕಾಲಭೈರವೇಶ್ವರ ಬಸವನ ವಿಗ್ರಹ ದೊರೆತಿದಂತೆ. ನಂತರ ಗ್ರಾಮಸ್ಥರು ಆ ವಿಗ್ರಹವನ್ನು ಅಲ್ಲೇ ಪ್ರತಿಷ್ಠಾಪಿಸಿ ದೇವಾಲಯವನ್ನು ನಿರ್ಮಿಸಿದರು. ದೇವರ ಹೆಸರಿನಲ್ಲಿ ಬಸವ ಬಿಡುತ್ತಾ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ನಡೆದುಕೊಂಡು ಬರುತ್ತಿದೆ. ಈ ದೇವರಿಗೆ ಬೋರಾ ದೇವರೆಂಬ ಮತ್ತೊಂದು ಹೆಸರು ಕೂಡ ಇದೆ. ಪರಮಶಿವನ ಸಂಹಾರಿ ಗಣಗಳಾದ ಕಾಲಭೈರವ, ಅಸಿತಾಂಗ ಭೈರವ, ಸಂಹಾರ ಭೈರವ, ರುರುಭೈರವ, ಕ್ರೋಧ ಭೈರವ, ಕಪಾಲ ಭೈರವ, ರುದ್ರ ಭೈರವ ಹಾಗೂ ಉನ್ಮತ್ತ ಭೈರವ. ಈ ಪೈಕಿ ಅತ್ಯಂತ ಬಲಿಷ್ಠ ಹಾಗೂ ದುಷ್ಟರ ಪಾಲಿನ ಸಿಂಹ ಸ್ವಪ್ನನಾದ ಕಾಲಭೈರವ ಇಲ್ಲಿ ನೆಲೆಸಿದ್ದಾನೆ ಅಂತಲೇ ಹೇಳ್ಬೋದು. ಇನ್ನು ಈ ದೇವಸ್ಥಾನಕ್ಕೆ ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಒಳಗಡೆ ದೇವಸ್ಥಾನದ ಕಾಲಭೈರವ ಸ್ವಾಮಿ ಮತ್ತು ಬಸಪ್ಪ ನೋಡೋದಕ್ಕೆ ಸಿಗುತ್ತೆ. ಗಣೇಶ, ನವಗ್ರಹಗಳು, ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಸಿಗುತ್ತೆ. ಏಳೂರಮ್ಮ ದೇವಿ, ಈ ಥರ ತುಂಬ ವಿಗ್ರಹಗಳನ್ನು ನೋಡೋದಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ತುಂಬ ಪವಾಡ ಮಾಡಿದ ಬಸಪ್ಪನ ಸಮಾಧಿ ಕೂಡ ಅಲ್ಲೇ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಎಷ್ಟೋ ಜನ ಅಲ್ಲಿ ಮದುವೆಗಳನ್ನು ಮಾಡ್ತಾರೆ. ಜೊತೆಗೆ ಹಬ್ಬದಲ್ಲಿ ಅಲ್ಲಿ ಜಾತ್ರೆ ಮಹೋತ್ಸವ ಜೋರಾಗಿ ನಡೆಯುತ್ತೆ. ತೇರು ಕೂಡ ಎಳೀತಾರೆ. ಅಲ್ಲಿ ಉಳ್ಕೊಳ್ಳೋದಕ್ಕೆ ವಸತಿ ಗೃಹ ಕೂಡ ತುಂಬ ಇದೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ ದೇವರ ಅನುಗ್ರಹ ಪಡೆಯಿರಿ. ಥ್ಯಾಂಕ್ ಯು.